ಸಂಧ್ಯಾ ವಂದನೆ ಮಾಡೋ ಟೈಮ್ ಬಂತು. ಗೋಕರ್ಣದ ಹತ್ರ ಅಲ್ಲಿ ಪುಷ್ಪಕ ವಿಮಾನ ಇಳಿಸ್ಕೊಂಡು ಆಚೆ ನೋಡಿದೆ, ಯಾರಾದರೂ ಇದ್ದಾರಾ ಇಲ್ಲಿ, ಒಂದ್ಸರಿ ಕೊಡ್ಬೇಕು, ಯಾಕೆಂದರೆ ನೆಲದ ಮೇಲೆ ಇಡಬಾರ್ದು ಅಂತ ಯಾರು ಇದ್ದಾರೆ ನೋಡಿದ. ಗಣಪತಿ ಏನು ಮಾಡಿದ್ದ, ದನ ಕಾಯೋರು ವೇಷ ಹಾಕೊಂಡು ಅಲ್ಲೇ ನಿಂತ್ಕೊಂಡಿದ್ದ, ಬೇಕಂತಲೇ ನಾಟಕ. ತಮ್ಮ ಒಂದು ಸ್ವಲ್ಪ ತಿದ್ದುಕೋ ಇದನ್ನ ಅಂತ ಹೇಳಿ ಅವನ ಹತ್ರ ಕೊಟ್ಟ. ಗಣಪತಿ ಏನು ಮಾಡ್ದ, ಒಳಪ್ಪ ನೀವು ಇಟ್ಕೋತೀನಿ, 3 ಹೇಳೋದ್ರೊಳಗೆ ಬರಬೇಕು ಅಂತ. ನೀವು ಅಲ್ಲಿ ಹೋಗಿ ನಾನು ಸಂಧ್ಯಾ ವಂದನೆ ಮಾಡುವಾಗ ಒಂದು ಅಂದ, ಬರ್ತೀನೋ ಅಂತ, 2 ಬರ್ತೀನಿ ಇಡಬೇಡ, 3 ಅಂತ ಇಟ್ಟುಬಿಟ್ಟ. ಇಟ್ಕೊಂಡು ಏನಾಯ್ತು, ಅದು ಕೆಳಗೆ ಹೋಯ್ತು, ಅದು ಒಳಗೆ ಹೋಗ್ಬಿಡ್ತು. ರಾವಣ ಓಡ್ ಬಂದು ನೋಡ್ತಾನೆ, ಇಳಿದು ಹೋಗ್ತಾ ಇದೆ. ಸಿಟ್ಟು ಬಂದು ಏನು ಮಾಡ್ದ, ತೆಗಿಲಿಕ್ಕೆ ನೋಡ್ದ, ಒಂಚೂರು ಬಂದ್ಬಿಡ್ತು. ಸಿಟ್ಟು ಬಂದು ಒಂಚೂರು ಬಂತ ಹೋಗಿದ್ಬಿಟ್ಟ. ಮುರುಡೇಶ್ವರದಲ್ಲಿ ಬಿತ್ತು. ಮುರುಡೇಶ್ವರಕ್ಕೆ ಹೋಗಿದ್ರಲ್ಲ, ಇದೇ ಒಂದು ಸಣ್ಣ ಚೂರು, ಅಲ್ಲಿ ಒಂದು ಹಿಂಗಾಯ್ತು, ಮತ್ತೆ ಬಿಡಲಿಲ್ಲ. ಗುಣವಂತಲ್ಲಿ ಬಿತ್ತಿದ್ದೀವಿ. 2ನೇ ಪೀಸು ಇಲ್ಲಿ ಗುಣವಂತೇಶ್ವರ, ಅದೇ ಆತ್ಮಲಿಂಗದ ಹೇಳ್ತಾರೆ. ಅಂದರೆ ಮೇಲಿನ ಭಾಗ ಮುರುಡೇಶ್ವರ ಬಿದ್ದಿದೆ, 2 ಕಣ್ಣಿನ ಭಾಗ ಇಲ್ಲಿ ಬಂದಿದೆ ಅಂತ. ಅದಕ್ಕೆ ಉಗ್ರ ಸ್ವರೂಪಿ ಅಂತಾರೆ. ಕಣ್ಣಿನ ಭಾಗ ಕಣ್ಣು ಹಿಂಗೆ ತಗೊಂಡಿದೆ ಅಂತ. 3ನೇ ಭಾಗ ಎಲ್ಲಿ ಬಿದ್ದಿದೆ, ಧಾರೇಶ್ವರ. 4ನೇ ಭಾಗ ಸ್ವಚ್ಛೇಶ್ವರ ಅಂತ ಇದರಲ್ಲಿದೆ, ಕಾರವಾರದಲ್ಲಿ. ಅವು ಉಳಿದದ್ದು ಗೋಕರ್ಣದಲ್ಲಿ ಉಳಿದದ್ದು. ಆಮೇಲೆ ರಾವಣ ಸಿಟ್ಟು ಬಂದು ಕೆಳಗೆಟ್ಟಿ ಅಂತ ಹೇಳಿ ಹಿಂಗೆ ಹೊಡೆದ್ಬಿಟ್ಟು ಅಲ್ಲಿ ಗೋಕರ್ಣದಲ್ಲಿ ಗಣಪತಿ ತಲೆ ಮೇಲೆ ಸಣ್ಣ ಹೊಂಡ ಬಿದ್ದಿದೆ ಅಂತ ಹೇಳ್ತಾರೆ. ಹೋಗಿದ್ರಲ್ಲಿ ಗೋಕರ್ಣಕ್ಕೆ. ಹೌದು, ಗುಣವಂತೆಯಲ್ಲಿ ಇದು ಈಗ ಹೇಳಿದ್ನಲ್ಲ, ಉಗ್ರ ಸ್ವರೂಪಿ ಅಂತ. ಕಣ್ಣಿನ ಭಾಗ ಬಿದ್ದಿದ್ರಿಂದ ಅದಕ್ಕೆ ನಂದಿ ಇಲ್ಲ, ನಂದಿ ಮಂಟಪನ ತೆಗೆದಿದ್ದಾರೆ, ಜೀರ್ಣೋದ್ಧಾರ ಆಗ್ತಾ ಇದೆ. ನಂದಿಗೂ ಆ ಶಿವನ ನೋಡ್ತಾ ಅಷ್ಟು ಉಗ್ರ ಸ್ವರೂಪಿ ಆದ್ದರಿಂದ ನೋಡ್ಲಿಕ್ಕಾಗಿದೆ. ಸ್ವಲ್ಪ ಹಿಂಗೆ ಮುಖ ತಿರುಗಿದೆ ಅಂತ ಇಲ್ಲಿದೆ. ಆಮೇಲೆ ಇನ್ನೊಂದು ವರ್ಷ ಆದಮೇಲೆ ಇನ್ನೊಂದು ಸರಿ ಪಿಕ್ನಿಕ್ ಬಂದರೆ ದೇವಸ್ಥಾನ ಇನ್ನಷ್ಟು ಚೆನ್ನಾಗಿ ನಾವು ಮಾಡಿರ್ತೀವಿ. ಅವಾಗ ನೋಡು, ನೀವು ಇನ್ನೊಂದು ಕ್ಲಾಸ್ ಮೇಲೆ ಹೋಗಿರ್ತೀರಿ. ತುಂಬ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಮುರುಡೇಶ್ವರನ್ನು ಯಾರು ಕಟ್ಟಿದ್ರು, ಚೆನ್ನಾಗಿ ಮಾಡಿದಾರಲ್ಲ, ಯಾರು ಅಭಿವೃದ್ಧಿ ಮಾಡಿದ್ರು, ಆರ್ಯನ್ ಶೆಟ್ಟಿ ಅವ್ರ ಮಗ ಸುನಿಲ್ ಶೆಟ್ಟಿ ಅಂತಿದ್ದಾರೆ, ಅವರು ಇದನ್ನು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಅಭಿವೃದ್ಧಿ ಆಗ್ತದೆ.